ಕಳೆದ ವರ್ಷದ ಕೋವಿಡ್ನಂಥ ಸಿಚುವೇಷನಲ್ಲಿ ಕೂಡ ಕೆಲವೊಂದಿಷ್ಟು ಸ್ಮಾಲ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಎವರೇಜ್ ಆಗಿ 37% ರಿಟರ್ನ್ ಕೊಟ್ಟಿದೆ. ನೀವೆಲ್ಲರೂ ಕೇಳಿರ್ಬೋದು ಸ್ಮಾಲ್ ಕ್ಯಾಪ್ ಮ್ಯೂಚುವಲ್ ಫಂಡ್ಗಳು ಸ್ವಲ್ಪ ರಿಸ್ಕಿ ಆಗಿರುತ್ತೆ ಅಂತ. ಹೌದು, ಇಲ್ಲೇನಾಗುತ್ತೆ, ಫಂಡ್ ಮ್ಯಾನೇಜರ್ಗಳು ಏನು ಮಾಡ್ತಾರೆ, ಸ್ವಲ್ಪ ಸ್ಮಾಲ್ ಕ್ಯಾಪ್ ಕಂಪನಿಗಳಿಗೆ ಇನ್ವೆಸ್ಟ್ ಮಾಡ್ತಾ ಹೋಗ್ತಾರೆ. ಸೆಬಿ ನಿಯಮ ಮತ್ತು ಆದೇಶದ ಪ್ರಕಾರ ಇಲ್ಲಿ 65% ಚಿಕ್ಕ ಕಂಪನಿ ಅಂದರೆ ಸಣ್ಣ ಬಂಡವಾಳ ಹೊಂದಿರೋ ಕಂಪನಿಗಳನ್ನು ಫಂಡ್ ಮ್ಯಾನೇಜರು ಆಯ್ಕೆ ಮಾಡಿ ಹೂಡಿಕೆ ಮಾಡ್ತಾರೆ. ನೀವೇನಾದರೂ ಸ್ಮಾಲ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಆಯ್ಕೆ ಮಾಡಿ ಹೂಡಿಕೆ ಮಾಡಬೇಕು ಅಂದ್ಕೊಂಡಿದ್ರೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗ್ಬೋದು. ಎಕ್ಸಿಸ್ ಸ್ಮಾಲ್ ಕ್ಯಾಪ್ ಫಂಡ್, ಈ ಫಂಡ್ನ ಒಂದು ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ನೀವು ನೋಡ್ಬೋದು 8,411 ಕೋಟಿ ಇದೆ 2022ವರೆಗೆ. ಈ ಫಂಡ್ನ ಅಲಾಟ್ಮೆಂಟ್ ಶುರುವಾಗಿದ್ದು ನವೆಂಬರ್ 2013. ಫಂಡ್ ಮ್ಯಾನೇಜರ್ಗಳು ಇದನ್ನು BSE ಸ್ಮಾಲ್ ಕ್ಯಾಪ್ 250ಗೆ ಬೆಂಚ್ ಮಾರ್ಕ್ ಆಗಿ ಇಟ್ಕೊಂಡಿದ್ದಾರೆ. ಸೊ ಇದರ ಮಿನಿಮಮ್ SIP 1,000 ರೂಪಾಯಿಂದ ಮಿನಿಮಮ್ ಲಮ್ಸಮ್ ನೀವು ನೋಡ್ಬೋದು 1,000 ರೂಪೀಸ್ವರೆಗೂ ಇನ್ವೆಸ್ಟ್ ಮಾಡ್ತಾ ಹೋಗ್ಬೋದು. ಈ ಫಂಡ್ನ ಪರ್ಫಾರ್ಮೆನ್ಸ್ ನೋಡಿದರೆ ಕಳೆದ ಒಂದು ವರ್ಷದಲ್ಲಿ ಹತ್ತಿರ 40%ವರೆಗೂ ರಿಟರ್ನ್ ಕೊಟ್ಟಿದೆ. 3 ವರ್ಷ ನೋಡಿದರೆ ಇದು 30% ಮೇಲೆ CAGR ರಿಟರ್ನ್ ಕೊಟ್ಟಿದೆ. ಹಾಗೆ 5 ವರ್ಷದ ರಿಟರ್ನ್ ನೋಡಿದರೆ 20% ಮೇಲೆ CAGR ರಿಟರ್ನ್ ಕೊಟ್ಟಿದೆ. ಪೋರ್ಟ್ಫೋಲಿಯೋ ಅಲೋಕೇಶನ್ ನೋಡಿದರೆ 89% ಇಕ್ವಿಟಿಗೆ ಇಟ್ಕೊಂಡಿದ್ದಾರೆ, 10% ಫಂಡ್ ಮ್ಯಾನೇಜರ್ ಇಲ್ಲಿ 10% ಕ್ಯಾಶ್ ಮತ್ತು ಬಾಂಡ್ ಅಥವಾ ಡಿಪಾಸಿಟ್ ಆಗಿ ಇಟ್ಕೊಂಡಿದ್ದಾರೆ. ಈ ಫಂಡ್ನ ನೀವು ಒಟ್ಟಾರೆಯಾಗಿ ನೋಡಿದರೆ ಇಲ್ಲಿ 89%ನಲ್ಲಿ ಲಾರ್ಜ್ ಕ್ಯಾಪ್ಗೆ ಸ್ವಲ್ಪ ಕಡಿಮೆ ಅಲೋಕೇಶನ್ ಮಾಡ್ಕೊಂಡಿದ್ದಾರೆ. ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ಗೆ ಹತ್ತಿರ 44 ಮತ್ತು 48% ಅಲೋಕೇಟ್ ಮಾಡ್ಕೊಂಡಿದ್ದಾರೆ. ಟಾಪ್ 5 ಸೆಕ್ಟರ್ಗಳಲ್ಲಿ ಹೂಡಿಕೆ ಯಾವ ರೀತಿ ಮಾಡಿದ್ದಾರೆ ಅಂತ ನೋಡಿದರೆ ಕನ್ಸ್ಟ್ರಕ್ಷನಲ್ಲಿ 17% ಮಾಡ್ಕೊಂಡಿದ್ದಾರೆ, ಹಾಗೆ ಕೆಮಿಕಲ್ಸಲ್ಲಿ 17%, ಟೆಕ್ನಾಲಜಿಯಲ್ಲಿ 15%, ಹೆಲ್ತ್ ಕೇರಲ್ಲಿ 8% ಮತ್ತು ಫೈನಾನ್ಸಿಯಲಲ್ಲಿ ಹತ್ತಿರ 6%ಗೆ ಇವರು ಅಲೋಕೇಟ್ ಮಾಡ್ಕೊಂಡಿದ್ದಾರೆ. ಈ ಫಂಡ್ನಲ್ಲಿ ನೀವು ಟಾಪ್ 5 ಸ್ಟಾಕ್ಗಳನ್ನು ನೋಡ್ತಾ ಹೋದರೆ ಗ್ಯಾಲಕ್ಸಿ ಸರ್ಫ್ಯಾಕ್ಟಂಟ್ಸ್ 4% ಅಲೋಕೇಟ್ ಮಾಡ್ಕೊಂಡಿದ್ದಾರೆ, ಹಾಗೆ ಬ್ರಿಗೇಡ್ ಎಂಟರ್ಪ್ರೈಸನ್ನು 4%, ಬಿರ್ಲಾ ಸಾಫ್ಟನ್ನು 3%, ಟಾಟಾ ಎಲೆಕ್ಸಿ 3% ಇಲ್ಲಿ ಅಲೋಕೇಟ್ ಮಾಡ್ಕೊಂಡಿದ್ದಾರೆ, ಹಾಗೆ ನಾರಾಯಣ್ ಹೃದಯಾಲಯದಲ್ಲಿ 2% ಅಲೋಕೇಟ್ ಮಾಡ್ಕೊಂಡಿದ್ದಾರೆ. ಹಾಗೆ ಇನ್ನಿತರ ಸ್ಮಾಲ್ ಕಂಪ್ನಿಗೆ ಹೋಲ್ಡಿಂಗ್ಸನ್ನು ನೋಡ್ತಾ ಹೋದರೆ CCL ಪ್ರಾಡಕ್ಟ್ಸ್, ಫೈನ್ ಆರ್ಗ್ಯಾನಿಕ್ ಇಂಡಸ್ಟ್ರೀಸ್, ಕೃಷ್ಣ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್, JK ಲಕ್ಷ್ಮಿ ಸಿಮೆಂಟ್, ಗ್ರೀನ್ವೆಲ್ ನಾರ್ಟನ್, ನಿಯೋಜಿನ್ ಕೆಮಿಕಲ್ಸ್, ಕೋಫೋರ್ಜ್, RHI ಮ್ಯಾಗ್ನೆಸಿಟಾ, ಚಂಪ್ಲಾಸ್ಟ್, KPIT ಟೆಕ್ನಾಲಜಿ, MTR ಟೆಕ್ನಾಲಜಿ, ಕ್ಯಾನ್ಫಿನ್ ಹೋಮ್ಸ್, PNC ಇನ್ಫ್ರಾಟೆಕ್, ಅಲ್ವಿಲಾ ಕಾಂಟ್ರಾಕ್ಟ್ಸ್, ಪರ್ಸಿಸ್ಟೆಂಟ್ ಸಿಸ್ಟಮ್, JK ಸಿಮೆಂಟ್, ಓರಿಯೆಂಟ್ ಎಲೆಕ್ಟ್ರಿಕ್, ಬ್ಲೂ ಸ್ಟಾರ್, KNR ಕನ್ಸ್ಟ್ರಕ್ಷನ್, TCNS ಕ್ಲೋಥಿಂಗ್. ಈ ಫಂಡ್ನ ರಿಸ್ಕ್ನ ನೀವು ನೋಡ್ತಾ ಹೋದರೆ ಆಲ್ಫಾ ಮತ್ತು ಬೀಟಾ. ಆಲ್ಫಾ ಇದು ಫಂಡ್ ಮ್ಯಾನೇಜರ್ ಪರ್ಫಾರ್ಮೆನ್ಸನ್ನು ಸೂಚಿಸುತ್ತೆ, ಹಾಗೆ ಬೀಟಾ ಇದು ಎಷ್ಟು ವೋಲ್ಟೈಲಿಂದ ಕೂಡಿದೆ ಅಂತ ನೀವು ತಿಳ್ಕೊಬೋದು. ಸೊ ಹಾಗಿದ್ರೆ ಆಲ್ಫಾ ಇದು more than 5% ಇರಬೇಕು ಅಂತಾರೆ. ಸೊ ಇಲ್ಲಿ ನೋಡಿ 12.5%, ಇದೆ, ಅಂದರೆ ಇದು ಬೆಂಚ್ ಮಾರ್ಕ್ನ ಬೀಟ್ ಮಾಡಿದೆ. ಬೀಟಾ 0.73, ಇದು ಹತ್ತಿರ ಒಂದಕ್ಕಿಂತ ಕಡಿಮೆ ಇರಬೇಕು ಅಂತಾರೆ. ಸೊ ಇದು ಒಂದಕ್ಕಿಂತ ಕಡಿಮೆ ಇದೆ 0.73. ಸೊ ವೋಲ್ಟಾಲಿಟಿ ಕೂಡ ಕಡಿಮೆ ಇದೆ ಅಂತ. SBI ಸ್ಮಾಲ್ ಕ್ಯಾಪ್ ಮ್ಯೂಚುವಲ್ ಫಂಡ್, ಇದರ ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ನೀವು ನೋಡಿದರೆ 11,788 ಕೋಟಿ ಇದೆ. ಈ ಫಂಡ್ ಅಲಾಟ್ಮೆಂಟ್ ಶುರುವಾಗಿದ್ದು ಸೆಪ್ಟೆಂಬರ್ 2009. ಇದನ್ನು ಬೆಂಚ್ ಮಾರ್ಕ್ ಆಗಿ BSE ಸ್ಮಾಲ್ ಕ್ಯಾಪ್ 250ಗೆ ಹೋಲಿಸಲಾಗುತ್ತದೆ. ಮಿನಿಮಮ್ SIP 500 ರೂಪಾಯಿಂದ ಲಮ್ಸಮ್ ನೀವು 1,000 ರೂಪಾಯಿವರೆಗೂ ಇನ್ವೆಸ್ಟ್ ಮಾಡ್ತಾ ಹೋಗ್ಬೋದು. BSE 250 ಸ್ಮಾಲ್ ಕ್ಯಾಪ್ ಬೆಂಚ್ ಮಾರ್ಕಿಯಲ್ಲಿ ಫಂಡ್ ಪರ್ಫಾರ್ಮೆನ್ಸ್ ಹೋಲಿಸಿದರೆ ಕಳೆದ 1 ವರ್ಷದಲ್ಲಿ 20% ಮತ್ತು 3 ವರ್ಷದಲ್ಲಿ 25% ಮತ್ತು 5 ವರ್ಷದಲ್ಲಿ ಹತ್ತಿರ 20% ರಿಟರ್ನ್ ಕೊಟ್ಟಿದೆ. ಸೊ ಪೋರ್ಟ್ಫೋಲಿಯೋ ಅಲೋಕೇಶನ್ ಹೇಗೆ ಮಾಡ್ಕೊಂಡಿದ್ದಾರೆ ಅಂದರೆ 91% ಇಕ್ವಿಟಿಗೆ ಅಲೋಕೇಟ್ ಇಟ್ಕೊಂಡಿದ್ದಾರೆ ಮತ್ತು ಹತ್ತಿರ 8.7% ಬಾಂಡ್ ಮತ್ತು ಸೆಕ್ಯೂರಿಟಿಗಳಿಗೆ ಇಟ್ಕೊಂಡಿದ್ದಾರೆ. ಸೊ ಲಾರ್ಜ್ ಕ್ಯಾಪ್ ಮತ್ತು ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಅಲೋಕೇಶನ್ ನೋಡಿದರೆ ಲಾರ್ಜ್ ಕ್ಯಾಪಲ್ಲಿ ಯಾವುದೇ ಅಲೋಕೇಟ್ ಮಾಡ್ಕೊಂಡಿಲ್ಲ SBI ಸ್ಮಾಲ್ ಕ್ಯಾಪ್ ಮ್ಯೂಚುವಲ್ ಫಂಡಲ್ಲಿ. ಇಲ್ಲಿ ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪನ್ನೇ ಆಯ್ಕೆ ಮಾಡಿದ್ದಾರೆ. ಸ್ಮಾಲ್ ಕ್ಯಾಪ್ 61% ಆಯ್ಕೆ ಮಾಡಿದ್ದಾರೆ, ಮಿಡ್ ಕ್ಯಾಪ್ 27% ಆಯ್ಕೆ ಮಾಡ್ಕೊಂಡಿದ್ದಾರೆ. ಹಾಗೆ ಯಾವ್ಯಾವ ಸೆಕ್ಟರ್ಗಳಲ್ಲಿ ಹೂಡಿಕೆ ಮಾಡೋದಂತ ನೋಡಿದರೆ ಕ್ಯಾಪಿಟಲ್ ಗೂಡ್ಸಲ್ಲಿ 17%, ಕನ್ಸ್ಯೂಮರ್ ಡಿಸ್ಕ್ರಿಪ್ಷನಲ್ಲಿ 14%, ಕೆಮಿಕಲ್ಸಲ್ಲಿ 12%, ಕನ್ಸ್ಟ್ರಕ್ಷನ್ನಲ್ಲಿ 10%, ಇನ್ನಿತರ ಸರ್ವಿಸ್ಗಳಲ್ಲಿ 11% ಹೂಡಿಕೆ ಮಾಡಲಾಗಿದೆ. ಈ ಫಂಡ್ನಲ್ಲಿರೋ ಟಾಪ್ 5 ಸ್ಟಾಕ್ಗಳು ನೋಡ್ತಾ ಹೋದರೆ LG ಇಕ್ವಿಪ್ಮೆಂಟಲ್ಲಿ ಹತ್ತಿರ 5%ಗೆ ಅಲೋಕೇಟ್ ಮಾಡ್ಕೊಂಡಿದ್ದಾರೆ. ಶೀಲಾ ಫೋಮ್ಗೆ ಹತ್ತಿರ 4.54% ಅಲೋಕೇಟ್ ಮಾಡ್ಕೊಂಡಿದ್ದಾರೆ. ಕಾರ್ಬೋರಂಡಮ್ ಮಿನರ್ಸಲ್ಲಿ 3%, ಬ್ಲೂ ಸ್ಟಾರಲ್ಲಿ 3%, JK ಸಿಮೆಂಟ್ನಲ್ಲಿ ಹತ್ತಿರ 3%ಗೆ ಅಲೋಕೇಟ್ ಮಾಡ್ಕೊಂಡಿದ್ದಾರೆ. ಇನ್ನುಳಿದ ಸ್ಮಾಲ್ ಕ್ಯಾಪ್ ಹೋಲ್ಡಿಂಗ್ಸ್ನ ನೋಡ್ತಾ ಹೋದರೆ ತ್ರಿವೇಣಿ ಟರ್ಬೈನ್, ನವೀನ್ ಫ್ಲೋರಿನ್, ಫೈನ್ ಆರ್ಗ್ಯಾನಿಕ್, ಹ್ಯಾಟ್ಸನ್ ಅಗ್ರೋ ಪ್ರಾಡಕ್ಟ್ಸ್, ಇಸಾಬ್ ಇಂಡಿಯಾ,
ಫಿನೋಲೆಕ್ಸ್ ಇಂಡಸ್ಟ್ರಿ, ನಾರಾಯಣ್ ಹೃದಯಾಲಯ, ವಿ ಮಾರ್ಟ್, ವಿ ಗಾರ್ಡ್, ಗ್ರೀನ್ವೆಲ್ ನಾರ್ಟನ್, JR ಇನ್ಫ್ರಾ ಪ್ರಾಜೆಕ್ಟ್ಸ್, ಲೆಮನ್ ಟ್ರೀ ಹೋಟೆಲ್, ಚಾಲೈಟ್ ಹೋಟೆಲ್ಸ್, ಕಲ್ಪತರು ಪವರ್, KNR ಕನ್ಸ್ಟ್ರಕ್ಷನ್, ರೋಸರಿ ಬಯೋಟೆಕ್, ಟಿಮ್ಕೇನ್, ರಿಲ್ಯಾಕ್ಸೋ, ಹಾಕಿನ್ಸ್ ಕುಕ್ಕರ್ಸ್, TTK ಪ್ರೆಸ್ಟೀಜ್. ಈ ಫಂಡ್ನ ರಿಸ್ಕ್ ಮ್ಯಾನೇಜ್ಮೆಂಟ್ ನೋಡಿದರೆ ಅಲ್ಫಾ ಹತ್ತತ್ರ 5ಕ್ಕಿಂತ ಜಾಸ್ತಿ ಇದೆ 7.88 ಮತ್ತು ಬೀಟಾ 0.76 ಆಗಿದೆ. ಸೊ ಇದು ಕೂಡ ಕಡಿಮೆ ವೋಲ್ಟೈಲ್ ಮತ್ತು ಫಂಡ್ನ ಪರ್ಫಾರ್ಮೆನ್ಸ್ ಕೂಡ ಬೆಂಚ್ ಮಾರ್ಕ್ನ ಬೀಟ್ ಮಾಡಿದೆ. ಕ್ವಾಂಟ್ ಸ್ಮಾಲ್ ಕ್ಯಾಪ್ ಫಂಡ್, ಇದರ ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ನೋಡಿದರೆ 1517 ಕೋಟಿ ಇದೆ. ಇದರ ಅಲಾಟ್ಮೆಂಟ್ ಶುರುವಾಗಿದ್ದು ಜನವರಿ 2013ರಲ್ಲಿ. ಇದನ್ನು ನಿಫ್ಟಿ ಸ್ಮಾಲ್ ಕ್ಯಾಪ್ 250 ಬೆಂಚ್ ಮಾರ್ಕ್ಗೆ ಹೋಲಿಸಲಾಗುತ್ತದೆ. ಮಿನಿಮಮ್ SIP 1000ರಿಂದ ಲಮ್ಸಮ್ 1000 ರೂಪಾಯಿಂದ ನೀವು ಶುರು ಮಾಡ್ಬೋದು. ಈ ಫಂಡ್ನ ಪರ್ಫಾರ್ಮೆನ್ಸ್ ನಿಫ್ಟಿ 250 ಸ್ಮಾಲ್ ಕ್ಯಾಪ್ ಬೆಂಚ್ ಮಾರ್ಕ್ ಹೋಲಿಸಿದರೆ ಕಳೆದ 1 ವರ್ಷದಲ್ಲಿ ಅತಿ ಹೆಚ್ಚು ಅಂದರೆ 45% ಕೊಟ್ಟಿದೆ. ಇದು ಹತ್ತತ್ರ 50%ವರೆಗೂ ರಿಟರ್ನ್ ಒಂದೇ ವರ್ಷದಲ್ಲಿ ಕೊಟ್ಟಿದೆ. 3 ವರ್ಷದಲ್ಲಿ ನೋಡಿದರೆ ಹತ್ತತ್ರ 40%ಗೆ 3 ವರ್ಷದಲ್ಲಿ ರಿಟರ್ನ್ ಕೊಟ್ಟಿದೆ. ಕಳೆದ 5 ವರ್ಷದಲ್ಲಿ 20% ಮೇಲೇ CAGR ರಿಟರ್ನ್ ಕೊಟ್ಟಿದೆ. ಪೋರ್ಟ್ಫೋಲಿಯೋ ಅಲೋಕೇಶನ್ ನೋಡಿದರೆ 96.8% ಇಕ್ವಿಟಿಗೆ ಇಟ್ಟಿದ್ರೆ 3% ಕ್ಯಾಶ್ ಮತ್ತು ಬಾಂಡ್ಗೆ ಇಲ್ಲಿ ಡಿಪಾಸಿಟ್ ಆಗಿ ಇಟ್ಕೊಂಡಿದ್ದಾರೆ. ಅಲೋಕೇಶನ್ ನೀವು ನೋಡ್ತಾ ಹೋದರೆ ಇಲ್ಲಿ ಮೆಗಾ ಲಾರ್ಜ್ ಅಂದರೆ ಮಾರ್ಕೆಟ್ ಕ್ಯಾಪ್ ಬಂಡವಾಳ 5 ಲಕ್ಷ ಮೇಲೆ ಇರೋಂಥ ಕಂಪನಿಗಳಿಗೆ ಹೂಡಿಕೆ ಮಾಡಲಾಗಿದೆ. ಅಂದರೆ 7%, 7.99% ಹೂಡಿಕೆ ಮಾಡಿದ್ದಾರೆ. ಲಾರ್ಜ್ ಕ್ಯಾಪಲ್ಲಿ 1.85, ಮಿಡ್ ಕ್ಯಾಪ್ನಲ್ಲಿ ಹತ್ತತ್ರ 44.87%, ಸ್ಮಾಲ್ ಕ್ಯಾಪಲ್ಲಿ 48.33% ಹೂಡಿಕೆ ಮಾಡಲಾಗಿದೆ. ಹಾಗೆ ಟಾಪ್ 5 ಸೆಕ್ಟರ್ಗಳನ್ನು ನೋಡ್ತಾ ಹೋದರೆ ಕನ್ಸ್ಟ್ರಕ್ಷನಲ್ಲಿ 22%, ಕನ್ಸ್ಯೂಮರ್ ಸ್ಟೇಪಲ್ಸಲ್ಲಿ 14%, ಹೆಲ್ತ್ ಕೇರಲ್ಲಿ 11.5%, ಸರ್ವಿಸ್ ಅಂತ ನೋಡಿದ್ರೆ ನೀವು 9.5% ಅಲೋಕೇಟ್ ಮಾಡ್ಕೊಂಡಿದ್ದಾರೆ. ಹಾಗೆ ಕೆಮಿಕಲ್ಸಲ್ಲಿ 7.8% ಅಲೋಕೇಟನ್ನು ಮಾಡ್ಕೊಂಡಿದ್ದಾರೆ. ಹಾಗಿದ್ರೆ ಟಾಪ್ 5 ಸ್ಟಾಕ್ಗಳು ಇವರು ಆಯ್ಕೆ ಮಾಡಿರೋದು ITC 6% ಅಲೋಕೇಟ್ ಮಾಡ್ಕೊಂಡಿದ್ದಾರೆ. ಅರವಿಂದ್ ಟೆಕ್ಸ್ಟೈಲ್ 5.3%, ಇಂಡಿಯಾಬುಲ್ ರಿಯಲ್ ಎಸ್ಟೇಟ್ನಲ್ಲಿ ಹತ್ತತ್ರ 5%, IRB ಇನ್ಫ್ರಾಸ್ಟ್ರಕ್ಚರಲ್ಲಿ 4.6 ಹಾಗೂ HFCLಲ್ಲಿ 3.8. ಇನ್ನುಳಿದ ಸ್ಮಾಲ್ ಕ್ಯಾಪ್ ಹೋಲ್ಡಿಂಗ್ನ ನೋಡ್ತಾ ಹೋದರೆ ದ ಇಂಡಿಯಾ ಸಿಮೆಂಟ್, ಲಿಂಡೆ ಇಂಡಿಯಾ, ಮ್ಯಾನ್ ಇನ್ಫ್ರಾ ಕನ್ಸ್ಟ್ರಕ್ಷನ್, ಜಸ್ಟ್ ಡಯಲ್, ಇಂಡಿಯಾಬುಲ್ ಹೌಸಿಂಗ್, ನ್ಯಾಷನಲ್ ಅಲ್ಯೂಮಿನಿಯಂ, GMMP ಫಾಡ್ಲರ್, ಈದ್ ಫೆರಿ, ಶಿಲ್ಪಾ ಮೆಡಿಕಲ್, ಕ್ಯಾಪ್ಲಿನ್ ಪಾಯಿಂಟ್ ಲ್ಯಾಬೊರೇಟರೀಸ್, ಪ್ರೆಸ್ಟೀಜ್ ಎಸ್ಟೇಟ್ಸ್, ಸ್ಟೈಲಾಮ್ ಇಂಡಸ್ಟ್ರಿ, ಸನ್ಟೆಕ್ ರಿಯಾಲಿಟಿ, GNFC, TV18 ಬ್ರಾಡ್ಕಾಸ್ಟ್, ವೇದಾಂತ, ಹಿಂದೂಸ್ತಾನ್ ಕಾಪರ್, ಶ್ರೀ ರೇಣುಕಾ ಶುಗರ್ಸ್, SIS, ಭಾರತ್ ರಸಾಯನ್. ಈ ಫಂಡ್ನ ರಿಸ್ಕ್ನ ನೋಡಿದರೆ ನೀವು ಅಲ್ಫಾ ತುಂಬ ಚೆನ್ನಾಗಿದೆ. ಇದು ಓವರಾಲ್ ಆಗಿ ಬೆಂಚ್ ಮಾರ್ಕ್ನ ಹೈಯೆಸ್ಟ್ ಆಗಿ ಬೀಟ್ ಮಾಡಿದೆ 14.19. ಹಾಗೆ ಬೀಟಾ ವೋಲ್ಟಾಲಿಟಿ ನೋಡಿದರೆ ಸ್ವಲ್ಪ ರಿಸ್ಕಿಯಿಂದ ಕೊಟ್ಟಿದೆ, ಅಂದರೆ ನಿಯರ್ ಬೈ 1 ಇದೆ. ಸೊ ಬೀಟಾ ಯಾವಾಗಲೂ 1ಕ್ಕಿಂತ ಕಡಿಮೆ ಇರಬೇಕು, ಆದಷ್ಟು ಕಡಿಮೆ ಇದ್ದಷ್ಟು ಒಳ್ಳೆಯದಂತಾರೆ. ಸೊ ಇದು ನಿಯರ್ ಬೈ 1 ಇರೋದು. ಸೊ ಈ ಫಂಡ್ ಜಾಸ್ತಿ ವೋಲ್ಟೈನಿಂದ ಕೊಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.